ನಮಸ್ತೆ, ನಿಮ್ಮ ಹೆಸರು ಹೇಳಿ. ದೇವರಾಜ್ ಅಂತ. ದೇವರಾಜಣ್ಣ, ಯಾವರು? ಐಪ್ನಳ್ಳಿಯರು. ಐಪ್ನಳ್ಳಿಯವರು. ಇದು ನಾಟಿ ಮಾಡಿರೋದು ನಿಮ್ಮದು? ಕಾವಲಸೂರು, ಕ್ಯಾರಳ ತಾಲೂಕು. ನಿಮ್ಮದು ಮೊಬೈಲ್ ನಂಬರು? 7349 ಹಾಂ 21 ಹಾಂ 7629. ನಮ್ಮದು ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರ್ಮ್ ಕೇರನಾರ. ನಮ್ಮಿಂದ ಬಾಳೆ ಗಿಡ ತೊಗೊಂಡಿದ್ರಿ. ಎಷ್ಟು ಗಿಡ ತೊಗೊಂಡಿದ್ರಣ್ಣ? 1400. ಪಚ್ಚಬಾಳೆ ಎಷ್ಟು, ಏಲಕ್ಕಿ ಎಷ್ಟು? ಪಚ್ಚಬಾಳೆ ಒಂದು 400 ಐತೆ. ಹಾಂ, ಇನ್ನೆಲ್ಲ ಏಲಕ್ಕಿ. ಏಲಕ್ಕಿ ಇಲ್ಲಿ ಅಡಿಕೆ ಮಧ್ಯದಲ್ಲಿ ಮಾಡಿದ್ದಾರೆ. ಬಟ್ ಲೈನು ಕರೆಕ್ಟಾಗಿ ಯಾರಿಗೆ ಬಂದಿಲ್ಲ. ದೊಡ್ಡ ಬಂದವೆ. ಅದೇನು ಕಾರಣ ಇರ್ಬೋದು, ಆಮೇಲೆ ನೋಡ್ಕೊಳ್ಳೋಣ. ಈಗ ಇದನ್ನು ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ಇಲ್ಲಿ ನೋಟಕ್ಕೆ ನನಗೆ ಚೆನ್ನಾಗಿ ಕಾಣಿಸ್ತವೆ. ಯಾವ ಬಾಳೆ ಗಿಡಗಳೆಲ್ಲ ಚೆನ್ನಾಗಿ ಕಾಣಿಸ್ತವೆ. ಇದರಲ್ಲಿ ನೀವು ನೀರು ಹೆಂಗೆ ಕೊಡಬೇಕು ಅಂತ ಇಲ್ಲಿ ಬನ್ನಿ. ಗಿಡದೊತ್ತಿಗೆ ಗಿಡದನ್ನು ಒಂದು ಮಣ್ಣ ಒಂದು ಚೂರು ಸಡ್ಲ ಮಾಡಿ ಇಲ್ಲಿ ನಿಮ್ಮ ಎಡಗಾಲ ಹತ್ರ. ಅಲ್ಲಿ ತೆಗೀರಿ, ಅಲ್ಲೇ ತೆಗೀರಿ, ಕೈಲಿ ತೆಗೀರಿ. ಒಂಚೂರು ಮೇಲ್ಮಣ್ಣು ಹಾಕಿ. ಅದನ್ನೇ ಇಟ್ಕೊಳ್ಳಿ ಸಾಕು. ಒಂದು ಸಲ ಮುದ್ದೆ ಅಂಬ್ಕಂಗೆ ಅಂಬ್ಕೆ. ಹಾಂ, ನೋಡಿ, ಅಷ್ಟು ಅಂಬ್ಕಾದ್ರೆ ಇನ್ನೂ 10 ದಿನ ನೀರು ಕೊಡೋಂಗಿಲ್ಲ ನೀನು. 10 ದಿನ ನೀರು ಕೊಡಬಾರ್ದು ನೀವು. ಅದಕ್ಕೆ ಹೀಗೆ ಕೈ ಆಡಿಸಿ, ಬೇರಿನ ಸುತ್ತ ಆ ಹೆಂಟೆ ತೆಗೀರಿ. ಕೈ ಆಡಿಸಿ ಹಂಗೆ ಕೈ ಆಡಿಸಿ ಹಂಗೆ ಕೈ ಆಡಿಸಿದ್ರೆ ಬೇರಿಗೆ ಗಾಳಿ ಆಡ್ತದೆ. ಗಾಳಿ ಆಡಿದಾಗ ಗಿಡಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತವೆ. ಹಂಗೆ ಪಿಕಾಸಿಲ್ಲ ಸರಿ, ಕೈಲಾದರೂ ಸರಿ, ಆ ಥರ ಕೈಲಿ ಆಡ್ಸಿಸ್ಬೇಕು. ಹಂಗೆ ಈ ಅಡಿಕೆಯಿಂದ ಅಡಿಕೆಗೆ ಎಷ್ಟು ಅಡಿ ಇದ್ದದು? ಹಿಂಗೆ 8.5 ಅಡಿ ಇದೆ. 8.5 ಅಡಿ. ಹಿಂಗೆ 6.5 ಅಡಿ ಇದೆ. ಹಾಂ, ಮಳೆ ಹೂದು ತುಂಬ ಹೋಗಿತ್ತಾ? ಇಲ್ಲ ಮಳೆ ಎಲ್ಲ ಅದು. ಹಾಂ, ಮಳೆ ನಮ್ಗೆ ಬಿದ್ದಿಲ್ಲ. ಮೊದಲು ಮಳೆ ಹೂದಿದ್ದು? ಮೊದಲು ಮಳೆ ಹೂ ತುಂಬ ಹೋಗಿದ್ದು. ಈಗ ಮಳೆ ಬಿದ್ದಿರೋದೇನಲ್ಲ ಇದು. ಮಳೆ ಬಿದ್ದು ಎಲ್ಲ ಹೋದ್ಮೇಲೆ ಲೇಟಾಗಿ ನಾಟಿ ಮಾಡಿದ್ದು ಗಿಡ. ಏಲಕ್ಕಿ ಗಿಡ ಭಾರಿ ಸಣ್ಣ ಇದು ಅಲ್ವಾ ನಿಮ್ಗೆ ಕೊಟ್ಟಾಗ? ಸಖತ್ ಸಣ್ಣ ಇದು. ಈಗ ಎಷ್ಟು ದಿನ ಇದು ನಾಟಿ ಮಾಡಿ? ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. 1 2 3 4 5 ಒಂದು ಕಾಲು ತಿಂಗಳಾಗೈತೆ ಕಣ. 1 ತಿಂಗಳು? ಒಂದು ತಿಂಗಳಾಯ್ತಾ? ಪರವಾಗಿಲ್ಲ, ಗಿಡ ಚೆನ್ನಾಗಿ. ಹಾಂ, ಹಾಂ, ಇದು 1 ತಿಂಗಳು. ಗಿಡ ಚೆನ್ನಾಗಿ ಬರ್ತಾ ಇದೆ. ಏಲಕ್ಕಿ ಗಿಡ ಒಳ್ಳೆ ಜಮೀನೇ ಅಲ್ವಾ ಇದು? ಅಲ್ಲ, ಇದು ಬಾಳೆ ಗಿಡ ನಾಟಿ ಮಾಡಿದ್ಮೇಲೆ ಏನಾದ್ರು ತೊಂದರೆ ಆಯ್ತಾ ನೀವು? ಹಾಂ, ಪಚ್ಚಬಾಳದ ಮಣ್ಣು ಆ ಕಡೆ ಕೆಂಪಣ್ಣು ಏನು ಬಂತು, ಮೇಲೆ ಮುಚ್ಕೋತು. ಶೀತ ಜಾಸ್ತಿ ಆಯ್ತಾ ಇದೆ, ನೀರು ಡ್ರೈ ಆಯ್ತಾ ಇಲ್ಲ. ಈಗ ಗೊಬ್ಬರ ಏನೋ ಕೊಟ್ರಣ? ಇಲ್ಲಿ ನೋಡಿ, ಇದು ಗೊಬ್ಬರ ಕೊಟ್ಟಿದ್ದು ಎಲೆ ಮೇಲೆ ಬಿದ್ದೈತೆ. ಸೊ ಅದಕ್ಕೆ ಆ ಥರ ಆಗಿರೋದು. 20 DAP ಒಂದೊಂದು ಚೂರು ಎಸ್ತೀವಿ. ಹಾಂ, ಏನೂ ಹಾಕಿಲ್ಲ. ಎಷ್ಟು ದಿನ ಆಯಿತು? ಗೊಬ್ಬರ ಹಾಕಿದ್ದೀನಿ. ಹಾಂ, ಗಿಡ ಚೆನ್ನಾಗಿ ಕಿತ್ಕೊತವೆ. ಹಾಂ, ನೋಡಿ, ನಾವು ಕೊಟ್ಟ ಎಲೆ ಇವು ಸಣ್ಣ ಎಲೆ. ಈ ಎಲೆಗಳು ನಾವು ಕೊಟ್ಟವು. ಈ 3 ಎಲೆ ನಾವು ಕೊಟ್ಟಾಗಿದ್ದವು. ಹಾಂ, ಆಯಿತಾ? ಇವೆಲ್ಲ ನಿಮಗೆ 1 2 3 4 5 ಎಲೆ. ಇವೆಲ್ಲ ನೀವು ಭೂಮಿ ನಾಟಿ ಮಾಡಿದ್ಮೇಲೆ ಚೆನ್ನಾಗಿ ಕಿತ್ಕೊಂಡ್ರೆ ಎಲೆಗಳು. ನಾವು ಸಣ್ಣ ಗಿಡ ನಟ್ಟಿದ್ರೆ ಗಿಡ ಚೆನ್ನಾಗಿ ಬರ್ತವೆ ಅಂತ ಹೇಳೋದು. ಇದಕ್ಕೆ ಕೆಲವರು ಒಂದು ಮೊಳ ಕೊಡಿ, ಒಂದಿಷ್ಟು ಉದ್ದ ಇರೋ ಕೊಡಿ ಅಂತಾರೆ. ಈಗ ಒಟ್ಟಿನಲ್ಲಿ ಚೆನ್ನಾಗಿದೆ ಬಳೆ. ಗಿಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ವಾ? ಸಮಸ್ಯೆ ಏನಿಲ್ಲ. ದುಡ್ಡು ಕಟ್ ಮಾಡಿಲ್ಲ ನಾನು. ಹಾಂ, ಇನ್ನೂ ಗಿಡನೇ ಬಂದಿಲ್ಲ. ಅಲ್ಲೇ ಅಷ್ಟೊಂದು ಖರ್ಚು ಮಾಡಿದೆ ಅಂತ ಇದ್ರಣ್ಣ. JCB ಸಿಂಗಲ್ ಲೆಗ್ ಲೋಡ್ಸಿ ಸಾಕಾಗೋದು. ಇಂದು ಅಡಿಕೆನೂ ಬಿಡಿಸ್ಕೋಬೇಕಣ್ಣ. ಸುತ್ತ ಅಡಿಕೆ ಸುತ್ತ ಬಿಡಿಸ್ಕೊಳ್ಳಿ. ಹ್ಞೂ ಅಣ್ಣ, ಇದು ಮೇಲ್ಗಡೆ ಕಳೆ ಬಂದರೂ ಬರಲ್ಲ. ಈಗ ಏನು ಬೀನ್ಸ್ ಹಾಕಿದ್ರೆ ಒಳಗಡೆಗೆ ಎಲ್ಲಕ್ಕೂ ಪೂರ್ತಿ. ಹಾಂ, ನೀರ ಜಾಸ್ತಿ ಆನ್ ಮಾಡಿಬಿಡಿ. ಒಂದು 10 ನಿಮಿಷ ಆನ್ ಮಾಡ್ಕೊಳ್ಳಿ ಬೇಕಾರೆ ಬೀನ್ಸ್ಗೆ. ಒಂದು 2 ನಿಮಿಷ 3 ನಿಮಿಷ ಅಷ್ಟೇ. ಕೆಳಗಡೆ ತೇವ ಇದೆ. ತೇವ ಜಾಸ್ತಿ ಆದರೆ ರೋಗ ಜಾಸ್ತಿ ಬಂದ್ಬಿಡ್ತವೆ. ಹ್ಞೂ ಹ್ಞೂ ಅಣ್ಣ, ಇವತ್ತಿಂದ 20 ದಿನ ನೀರನ್ನು ಬಿಡ್ಬಿಡ್ಬೇಕಾರೆ ಒಂದು ಚೂರು ಗಿಡ ಹೆಚ್ಚು ಕಡಿಮೆ ಕೇಳ್ಬೇಕಾರೆ ಹೈಟಾಗಿ ಬರ್ತದಾಗ. ಹಾಂ, ನೀರು ನೀವು ಎಷ್ಟು ಇಲ್ಲಿ ನೋಡಿ, ಪಾಚಿ ಬರ್ತದೆ ಅಲೆಯ. ನೀರು ಎಷ್ಟು ಕಡಿಮೆ ಕೊಡ್ತೀರಿ ಅಷ್ಟು ಚೆನ್ನಾಗಿ ಬರ್ತಣ. ಹ್ಞೂ, ಗಿಡ ಚೆನ್ನಾಗವ. ಗಿಡ ಸೂಪರ್ ಆಗವೆ, ಏನು ತೊಂದರೆ ಇಲ್ಲ ಕಣ. ಗಿಡ ಚೆನ್ನಾಗವೆ, ಬನ್ನಿ 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 ಅಂತೀರಿ. ಯಾರು? ಹಾಂ, ಗೊಬ್ಬರ ಸುಟ್ಟೋದು ಅದು. ಚೆನ್ನಾಗಬೇಕಣ್ಣ. ಲೈನ್ ಇವು ಶಿಸ್ತು ಬರ್ತವೆ. ಆ ಒಂಚೂರು ನೀವು ದಾರನೋ ಬೂದಿನೋ ನೋಡಿ. ಇದೊಂಚೂರು ಬರ್ಬರ್ಗಿರೋದಕ್ಕೆ ಅಣ್ಣ, ಇದೊಂಚೂರು ಬರ್ಬರ್ಗಿರೋದಕ್ಕೆ ಸೂರ್ಯನ ಕಿಣಕಂಗೆ ಇರೋದು. ಇದು ಬರ್ಬರ್ಗಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗದೆ. ಹಾಂ, ಅದೇನೂ ಹಾಕಿಲ್ಲ, ಅದು ಬರ್ತದೆ. ಅವೆಲ್ಲ ಸಮಸ್ಯೆನ ನೋಡಿ. ಇದು ನೋಡಿ, ಈ ಥರ ಗೊಬ್ಬರ ಬಿದ್ದಿರಿದ್ರೆ ಆ ಥರ ಬರ್ನ್ ಆಯ್ತದೆ. ನೀವು ಅದಕ್ಕೆ ಗೊಬ್ಬರ ಯಾವತ್ತೂ ದೂರಕ್ಕೆ ಹಾಕಬೇಕು. ಆ ಸುಳಿಯಲ್ಲಿ ಎಷ್ಟು ದೂರ ಇರ್ತದೆ ಅಷ್ಟು ದೂರಕ್ಕೆ ಹಾಕಬೇಕು. ಇದು ಹುಳ ಮೇದಿರೋದು. ಹೊಡಿದೀನಿ.
ಔಷಧಿ ಹೊಡೆದ್ರೆ ನೋಡಿ ಇದ್ರೊಳಗೆ ಇರ್ತಕಣ. ಇಲ್ಲಿ ಇಲ್ಲಿ ಬಣ ಇಲ್ಲಿ ಒಂದು ಕಡಿ ತಗೋಣ. ಇಲ್ಲಿ ಬಣ ಇಲ್ಲಿ ಬೆಳ್ಳಿಗೆ ಅಲ್ಲ ಹಸುರಿಗೆ ತೆಗೋಣ. ಅದ ಸಾಕಿದ ನೋಡಿ ಎಷ್ಟು ಗಾತ್ರ ಅದೇ ಸಾಕಿದ ಅಷ್ಟೇ. ಹಂಗೆ ಒಂದೊಂದು ಇರ್ತವೆ ನೋಡ್ಕೊಂಡು ಸಾಯ್ತಾರೆ ಆಯ್ತು ಅಷ್ಟೇ. ಪಕ್ಕದಲ್ಲಿ ಇನ್ಮೇಲೆ ಈಗ ಅವರೇ ಇದೆಯಲ್ಲಣ್ಣ, ಅವರೇ ಸೋನೆಗೆ ಹುಳ ಜಾಸ್ತಿ ಆಯ್ತವೆ. ಊಟ ಇದು ಭಾಳ ಚೆನ್ನಾಗಿ ಬರ್ತದ. ಚೆನ್ನಾಗಿ ಬರ್ತದ. ಏನು ನೀರು ಕಡಿಮೆ ಮಾಡ್ಬೇಕು ಮಾತ್ರ. ನೀರು ಕಡಿಮೆ ಮಾಡ್ದೇ ಮಳೆ ಚೆನ್ನಾಗಿ ಬರ್ತದ, ಬಾಳೆ ಚೆನ್ನಾಗಿ ಬರ್ತದ ಅಂತ ಅಂದರೆ ಇಲ್ಲಿ ನೋಡಿ ನಿಮ್ಮಿಂದ ನೀವು ಮಾಡ್ಕೊಂಡಿರೋದು ಇದು ಗೊಬ್ಬರನ. ಯಾವತ್ತೂ ಈ ಎಲೆ ಎಷ್ಟು ದೂರ ಇರ್ತದೆ ಇಷ್ಟು ದೂರಕ್ಕೆ ಹಾಕ್ಬೇಕು, ಇಷ್ಟು ದೂರಕ್ಕೆ ಹಿಂಗೆ ಗಿಡಿಸುತ್ತವ. ಅವರು ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಹಾಕಿಲ್ಲ, ಇಲ್ಲೇ ಹೋಯ್ತಾರೆ, ಇಲ್ಲಿ ಇಲ್ಲಿ ಹೋಯ್ತಾರೆ, ಹಿಂಗೆ ಅಂತಾರೆ, ಹಿಂಗೆ ಅದಕ್ಕೆ ಆಹಾರ ಬಿದ್ದೇ ಮಾಡ್ತೀವಿ ಅಂದ್ರೆ ಬಗ್ ಹಾಕ್ತೀವಿ. ಹಂಗೆ ಹಾಕ್ಬೇಕು. ಗಿಡ ಕೈಗೆ ಹೊಡಿಬೇಕು, ಎಲೆ ಹಿಂದೆ ಕೈಗೆ ಹೊಡಿಬೇಕು, ಹೊಡಿಬೇಕು. ಹೌದು, ಎಲೆಗಳು ಆ ಥರ ಎಲ್ಲ ಬರಬೇಕು. ಹಿಂದೆ ಕೈಗೆ ಗಿಡಕ್ಕೆ ಎಲೆ ಟಚ್ ಆದಾಗ ಇಲ್ಲಿಂದ ಪಚ್ಚಬಾಳೆ ಇವು ಇನ್ನೂ ಸಣ್ಣ. ಇನ್ನೊಂದು ವಾರ ನಡೆದೇ ಬೇಡ ಅಂದ್ಬಿಟ್ಟು ಮಡ್ಸಕ್ ಮಾಡಿದ ಭೂಮಿ ನೆಟ್ಟರೆ ಅಂತಲ್ಲ. ಭೂಮಿಗೆ ಹಾಕಿದ್ಮೇಲೆ ಗಿಡ ಚೆನ್ನಾಗದು. ದಪ್ಪ ಗಿಡ ಆರ್ಸಾಕ್ಬಿಟ್ಟು ಸಣ್ಣ ಗಿಡ ಈ ಕಡೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರ್ತದೆ. ನೋಡಿ ಪಚ್ಚಬಾಳೆ, ಈಗ ಈ ಪಚ್ಚಬಾಳೆ ಮೇಲೆ ಮಾರ್ಕ್ ಬಂದೈತೆ ನೋಡಿ, ಎಲ್ಲ ಕೆಂಪು ಮಾರ್ಕು. ಇವೆಲ್ಲ ಕೆಂಪು ಮಾರ್ಕು. ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ ಇದು. ನನಗೇನು ರೋಗ ಇಲ್ಲ, ಸಮಸ್ಯೆ ಇಲ್ಲ, ಚೆನ್ನಾಗಿದ್ದೀನಿ ಅಂತ ಇದು. ಚೆನ್ನಾಗಿ ಬರ್ತಾವೆ ಇವು. ಕುತ್ತಿಗೆವರು ಮಣ್ಣು ಮುಚ್ಕೊಳ್ಳೋದು ಒಂದು ಬಿಟ್ರೆ ಮಣ್ಣು ಮುಚ್ಚಿ ಬಿಡ್ತಿರೋದು ಈಗ. ಇದು ಅದೇನು ತೊಂದರೆ ಏನಿಲ್ಲ. ಕಳ್ಕಿಲ್ತೀನಿ ನಿಮ್ಮ ಐಪ್ನಳ್ಳೆಲ್ಲ ತಗೋತಾರಣ್ಣ. ಗೋವಿಂದಣ್ಣ ಇವತ್ತು ಅದಕ್ಕೆ ಫೋನ್ ಮಾಡೋದೇ ತೆಗ್ದಿಲ್ಲ, ನಾನೇ ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ತೆಗ್ದಿಲ್ಲ. ನೋಡಿ ಇದು ನಿಂತು ಹೋಗಿ ಅಣ್ಣ ಗೊಬ್ಬರ ಕೊಟ್ಟ ಮೇಲೆ ಬಂದಿರೋದು ಇದು. ಇದು ಯಾರಿಗೆ ತೋರಿಸಿದ್ರು ಇದು ನೋಡಿ, ಇದು ರಫು ಸುಳಿ ಎಲ್ಲ ಇದೆ. ಆಮೇಲೆ 1-2-3 ದಿವಸದಲ್ಲಿ ಗೊಬ್ಬರ ಸಿಕ್ಕದೆ ಸ್ವಲ್ಪ ಗಾಳಿ ಆದ ತಕ್ಷಣ ಏನು ಮಾಡೋದು, ಗಿಡ ಚೆನ್ನಾಗಿ ಬಂದೈತೆ. ಗೊಬ್ಬರ ಹಾಕ್ತಷ್ಟು ಚೆನ್ನಾಗಿ ಬರ್ತವೆ. ಈ ಕಡೆ ನೋಡಿ ಅಣ್ಣ, ಇಲ್ಲಿ ಫುಲ್ ಪಾಚಿ ಬಂದೈತೆ ನೋಡೋಣ. ಇದು ಈ ಥರ ಪಾಚಿ ಬರಬಾರ್ದು. ಪಾಚಿ ಬಂದರೆ ಬೇರೆ ಕೊಳ್ತಾಯ್ತವೆ. ಬೇರೆ ಕೊಳ್ತಾಯ್ತು ಅಂದರೆ ಕೊಳೆಯೋ ರೋಗ ಅಲ್ಲೇ ಸ್ಟಾರ್ಟ್ ಆಗೋದು ನಿಮಗೆ. ಬೆಂಕಿ ರೋಗ ಅಂತಿರಲ್ಲ ಅದು. ಯಾರು ಲೇಟ್ ಆಯ್ತಲ್ಲ ಲೇಟ್ ಆಯ್ತಾನೆ, ಮಾಡಲೇಬೇಕು ಒಟ್ಟು ಲೇಟ್ ಆಯ್ತದೆ. ಏಣ ಈ ಕೆಲಸ ಜೊತೆಗೆ ನಾನು ಟ್ರಿಪ್ ಮಾಡ್ತೀನಿ ಅಂದ್ರೆ ಅದಾ ಎಲ್ಲವೂ ನಮಗೆ ಬೇಕು ಅಂದ್ರೆ ಆಗಲ್ಲ. ನೋಡಪ್ಪ, ದಿಬ್ಬದಲ್ಲಿರೋದು ಏನು ಸೂಪರಾಗಿ ಬಂದೈತೆ ನೋಡ. ಇದಕ್ಕೆ ನೀರು ಕಡಿಮೆ ಇದೆ, ಚೆನ್ನಾಗಿ ಬರ್ತಾ ಅನ್ನೋದು ಸಾಕ್ಷಿ ಇದು. ನೋಡಿ ದೂರದಲ್ಲದೆ ನೀರು ಆರಾಮಾಗಿ ಬೇರೆ ತುದಿಗೆ ಸಿಗ್ತದೆ, ಆರಾಮಾಗಿ ಬರ್ತಾಯ್ತು ನೋಡಿ. ನೀರು ಫುಲ್ ಕಂಟ್ರೋಲ್ ಮಾಡಿ. ಇಲ್ಲೊಂದು ಅಲ್ಲೊಂದು ಗಿಡ, ಅಲ್ಲೊಂದು 3 ಗಿಡ ಚೆನ್ನಾಗಿ ಹೈಟಾಕಾಗಿ ಬಂದ ನೋಡಪ್ಪ. ನೋಡಿ ಇಲ್ಲಿ ಈ ಲೈನಲ್ಲಿ ಇನ್ನೊಂದೆರಡು ಸಿಗ್ತವೆ. ಒಂದು ಕಾಲು ತಿಂಗಳಾಯ್ತು ಬಾಳೆ ರೇಟ್ ಇದೆ. ಬೇಡ ಹಂಗೆ ಡಬಲ್ ಗೊಬ್ಬರ ಹಾಕೋಣ. 2 ಇದ್ರೆ ಡಬಲ್ ಗೊಬ್ಬರ ಹಾಕಿ.